ನೀರು ಕುಡಿಯೋದ್ರಲ್ಲಿ ಆಪ್ಟಿಮೈಸೇಷನ್. 6 ಲೀಟ್ರ್ ನೀರು ಕುಡಿಬಾರ್ದು, 1 ಲೀಟ್ರ್ ನೀರು ಕುಡಿಬಾರ್ದು. ಬೇಕಾಗಿರೋದು ನಮ್ಮ ಬಾಡಿಗೆ ಎಷ್ಟು 1.5 ಲೀಟ್ರ್ ಅಷ್ಟು ನೀರು ಕುಡಿಬೇಕು. ಎರಡನೇ ವಿಚಾರ ಉಪ್ಪು. ಸೊ ನಾವೇನು ಮಾಡ್ತೀವಿ ಜನರಲಿ ಎಲ್ಲ ಸಾಲ್ಟೆಡ್ ಐಟಮ್ಸು, ಪ್ರಿಪೇರ್ಡ್ ಪ್ರಾಸೆಸ್ಡ್ ಫುಡ್ಡು, ಪ್ಯಾಕ್ಡ್ ಫುಡ್ಸು ಮತ್ತು ಫಾಸ್ಟ್ ಫುಡ್ಸು, ಇದ್ರ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ತೀವಿ. ಆ ಫುಡ್ಸ್ ಎಲ್ಲ ಯಾಕೆ ತುಂಬ ಟೇಸ್ಟ್ ಇದೆ, ನಮ್ಮನೆ ಫುಡ್ಸ್ ಯಾಕೆ ಟೇಸ್ಟ್ ಇಲ್ಲ? ಹೌದು. ಯಾಕೆ ಅಂದರೆ ಉಪ್ಪು ಜಾಸ್ತಿ ಹಾಕ್ತಾರೆ. ಸೊ ಉಪೇಂದ್ರನೇ ಹೇಳಿದಾರಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ. ಸೊ ಉಪ್ಪು ಜಾಸ್ತಿ ಹಾಕಿದಂಗೆ ರುಚಿ ಜಾಸ್ತಿ ಆಗುತ್ತೆ. ಸೊ ಆಟೋಮೆಟಿಕಲಿ ನೀವು ಅದ್ರ ಕಡೆಗೆ ಸೆಳೆತ ಆಗುತ್ತೆ, ಚೆನ್ನಾಗಿ ತಿಂತೀವಿ. ಅದು ಈ ರೋಡ್ ಸೈಡ್ ಫುಡ್ಡಲ್ಲಂತೂ KGಗಟ್ಟಲೆ ಎಕ್ಸ್ಟ್ರಾ ಉಪ್ಪು ಹಾಕಿರ್ತಾರೆ. ಅಷ್ಟು ಉಪ್ಪು ನೀವು ತಿನ್ನೋದ್ರಿಂದ ಉಪ್ಪು ನಮ್ಮ ಕಿಡ್ನಿಗೆ ಹೋಗಿ ಕಿಡ್ನಿನ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ. ಥರ್ಡ್ ಪಾರ್ಟ್, ನಾವು ತಗೊಳ್ಳುವಂಥ ಎಕ್ಸೆಸ್ ಕ್ವಾಂಟಿಟಿ ಆಫ್ ಎನಿಥಿಂಗ್. ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಗುಡ್ ಥಿಂಗ್ ಓನ್ಲಿ. ಈಗ ನೀವು ಸಕ್ಕರೆ ಜಾಸ್ತಿ ಇಷ್ಟ ಅಂದ್ಬಿಟ್ಟು ಯಾರು ಬೆಳಗ್ಗೆಯಿಂದ ಸಾಯಂಕಾಲ ಗುಲಾಬ್ ಜಾಮೂನ್ ತಿನ್ನಲ್ಲ ಅಲ್ವಾ? ಸೊ ಎಕ್ಸೆಸಿವ್ ಆಗಿ ಸಕ್ಕರೆ ತಿನ್ನೋದಾಗಲಿ, ಎಕ್ಸೆಸಿವ್ ಆಗಿ ಅದರ್ ಫುಡ್ಸ್, ಈಗ ತುಂಬ ಕ್ಯಾಲ್ಶಿಯಂ ಪವರ್ಫುಲ್ ಅಂತ ಹೇಳ್ಬಿಟ್ಟು ಬರೀ ಕ್ಯಾಲ್ಶಿಯಂ ತಿನ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಕಡೆ ಸ್ಟೋನ್ ಆಗಿಬಿಡುತ್ತೆ. ಸೊ ಆ ರೀತಿಯಾಗಿ ಯಾವುದೇ ಫುಡ್ ನಾವು ಹೆಲ್ತಿ ಅಂತ ಅಂದ್ಕೊಂಡು ಜಾಸ್ತಿ ತಿನ್ನೋದಿದೆಯಲ್ಲ, ದಟ್ ಈಸ್ ರಾಂಗ್. ಎವ್ರಿಥಿಂಗ್ ಆ್ಯಸ್ ಎ ಲಿಮಿಟೇಷನ್. ಕಿಡ್ನಿಗೆ ಲಿಮಿಟೇಷನ್ ಅನ್ನೋದು ತುಂಬ ಇಷ್ಟ. ಸೊ ಆ ಲಿಮಿಟೇಷನ್ ನಾವು ಏನೇ ಫುಡ್ ಆಗಲಿ, ನೀರಾಗಲಿ, ಸಾಲ್ಟ್ ಆಗಲಿ ಆರ್ ಅದರ್ ಫುಡ್ಸ್ ಯಾವುದೇ ತೊಗೊಂಡ್ರು ಅದೆಲ್ಲ ಈಸ್ ಅಡಿಕ್ವೇಟ್. ಸೊ ನಮಗೆಲ್ಲರಿಗೂ ಗೊತ್ತಿಲ್ಲದೆ ಇರೋಂಗೆ ನಮ್ಮ ಬಾಡಿಲಿ ಎಲ್ಲ ಪ್ರೋಸೆಸ್, ಮೆಟಬಾಲಿಕ್ ಪ್ರೋಸೆಸ್ ಮುಗಿದ ಮೇಲೆ ಉತ್ಪತ್ತಿ ಆಗೋದು ವಾಟರ್. ಎಲ್ಲ ಪ್ರೋಸೆಸ್ ಉಸಿರಾಡ್ರಿ, ಅಟ್ ದಿ ಎಂಡ್ ಆಫ್ ದ ಪ್ರಾಡಕ್ಟ್ ಇಸ್ ವಾಟರ್. ನಾವು ಯೂರಿನ್ ಪಾಸ್ ಮಾಡಲಿ, ಅಟ್ ದಿ ಎಂಡ್ ಆಫ್ ದ ಪ್ರೋಸೆಸ್ ಉತ್ಪತ್ತಿ ಆಗೋದು ವಾಟರ್. ಸೊ ಈ ಎಲ್ಲ ಉತ್ಪತ್ತಿನ ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿದ್ರೆ 1 ಲೀಟ್ರ್ ನೀರು ಉತ್ಪತ್ತಿ ಆಗುತ್ತೆ ಬಾಡಿಯಲ್ಲಿ.